ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಈ ಒಂದು ರೆಸಿಪಿಯನ್ನು ನೀವೆಲ್ಲರೂ ನೋಡ್ತಾ ಇದ್ದೀರಾ. ಇದು ತೊಗರಿ ಬೇಳೆಯ ಒಂದು ಹೋಳಿಗೆ. ನಾನು ನನ್ನ ಒಂದು ಚಾನಲ್ನಲ್ಲಿ ನಮ್ಮ ಮನೆಯಲ್ಲಿ ಮಾಡುವಂತಹ ಸಿಹಿ ತಿಂಡಿಗಳನ್ನು ಅಂದರೆ ವಿಶೇಷವಾಗಿ ಮಾಡುವಂತಹದ್ದು. ಸೊ ಹಬ್ಬದ ದಿನಗಳಲ್ಲಿ ನಾವು ಹೋಳಿಗೆ ಮಾಡೇ ಮಾಡ್ತೀವಿ, ಅದರಲ್ಲೂ ತೊಗರಿ ಬೇಳೆಯ ಹೋಳಿಗೆ ನಾವು ಮಾಡೋದು. ಸೊ ಹಬ್ಬದ ಒಂದು ಏನು ಗಣೇಶ ಹಬ್ಬ ಇರ್ಬೋದು, ದಸರಾ ಹಬ್ಬ ಇರ್ಬೋದು, ಯುಗಾದಿ ಹಬ್ಬ, ದೀಪಾವಳಿ, ಹೀಗೆ ಎಲ್ಲ ಹಬ್ಬದಲ್ಲಿನೂ ಸಹ ಮನೆಯಲ್ಲಿ ತೊಗರಿ ಬೇಳೆಯ ಒಂದು ಹೋಳಿಗೆಯನ್ನು ನಾವು ಮಾಡ್ತೀವಿ. ಇದು ಸ್ವಲ್ಪ ಮೊದಲು ಮಾಡೋರಿಗೆ ಅಂದರೆ ಕಲಿಯೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು 5-6 ಸರಿ ಮಾಡಿದ್ಮೇಲೆ ನಿಜವಾಗ್ಲೂ ಹೋಳಿಗೆ ಮಾಡೋದಕ್ಕೆ ತುಂಬ ಸುಲಭ ಇರುತ್ತೆ. ಆಮೇಲೆ ನೀವು ಯಾವುದೇ ಒಂದು ಸಿಹಿ ತಿಂಡಿಯನ್ನು ತಿನ್ನಿ, ಈ ಒಂದು ತೊಗರಿ ಬೇಳೆ ಹೋಳಿಗೆಯನ್ನು ತಿನ್ನಿ, ಅದರ ಒಂದು ರುಚಿನೇ ಬೇರೆ. ಹೋಳಿಗೆ ಅಷ್ಟು ಚೆನ್ನಾಗಿರುವ ರುಚಿ ಯಾವ ಸಿಹಿಯಲ್ಲೂ ಸಹ ನಮಗೆ ಅಂದರೆ ಸಿಗೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ ಹೋಳಿಗೆ. ಸೊ ಇದು ಮಾಡ್ತಾ ಚೆನ್ನಾಗಿ ಬರುತ್ತೆ ಹೋಳಿಗೆ ಮಾಡೋದು. ಸೊ ನಾನು ನಮ್ಮ ಮನೆಯಲ್ಲಿ ಮಾಡುವಂತಹ ಕೆಲವು ತಿಂಡಿಗಳ ಬಗ್ಗೆನೂ ಸಹ ಇದರಲ್ಲಿ ನಾನು ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಸೊ ಇದು ನಾನು ಮಾಡ್ತಾ ಇರೋದು ಹೋಳಿಗೆಯ ಒಂದು ವಿಡಿಯೋ. ಇದನ್ನು ಸಹ ನಾನು ಶೇರ್ ಮಾಡಬೇಕು ಅಂತ ಈ ಒಂದು ಚಿಕ್ಕ ವಿಡಿಯೋನ ಮಾಡಿದ್ದೀನಿ. ಈ ಒಂದು ಹೋಳಿಗೆ ಮಾಡೋದು ಕೆಲವು ದಿನಗಳವರೆಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೆ ಮಾಡ್ತಾ ಹೋದರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಆಮೇಲೆ ಮನೆಯಲ್ಲಿರುವ ಎಲ್ಲರಿಗೂ ಸಹ ಹೋಳಿಗೆ ಇಷ್ಟ ಆಗೇ ಆಗುತ್ತೆ. ಹೋಳಿಗೆ ಮಾಡಬೇಕಾದ್ರೆ ಮುಖ್ಯವಾಗಿ ನಾವು ಯೂಸ್ ಮಾಡುವಂತಹ ಕಣಕ ಅಂದರೆ ಅದು ಮೈದಾ ಹಿಟ್ಟಿಂದು ಏನು ಕಣಕ ಇರುತ್ತೋ ಅದು ಮೆತ್ತಗಾಗಿರಬೇಕು. ಸೊ ಒಂದು 2-3 ಗಂಟೆ ಮುಂಚೆನೇ ನೆನೆಸಿಡಬೇಕು ನಾವು ಮೈದಾ ಹಿಟ್ಟನ್ನು. ಸೊ ಹೂರಣನೂ ಅಷ್ಟೇ, ಎಷ್ಟು ಚೆನ್ನಾಗಿ ಮೆತ್ತಗೆ ಬರುತ್ತೋ ಅಷ್ಟು ಚೆನ್ನಾಗಿ ಹೋಳಿಗೆನೂ ಸಹ ತುಂಬ ಮೆತ್ತಗೆ ಚೆನ್ನಾಗಿ ಬರುತ್ತೆ. ಸೊ ಇದರ ರೆಸಿಪೀಸ್ ನೀವು ಆನ್ಲೈನಲ್ಲಿ ನೋಡಿದ್ರೆ ಸಿಗುತ್ತೆ. ನಾನು ನನ್ನ ಈ ಒಂದು ಹೋಳಿಗೆನ ಹೇಗೆ ಮಾಡ್ತೀನಿ ಅನ್ನೋದಕ್ಕೆ ಈ ಒಂದು ಚಿಕ್ಕ ವಿಡಿಯೋನ ತೆಗಿತಾ ಇದ್ದೆ. ಸೊ ಇದನ್ನು ಎಲ್ಲರ ಜೊತೆ ಹಂಚ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡಿದ್ದೀನಿ. ಈ ಥರ ನಾನು ಹೋಳಿಗೆ ಮಾಡೋದು ಮನೆಯಲ್ಲಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಸಹ ನಮಸ್ಕಾರಗಳು.